ಇವಾಗ ರೆಡಿ ಆದ್ವಿ ಲಗೇಜ್ ಎಲ್ಲ ತಗೊಂಡು. ಸೊ ನಾವೆಲ್ಲಿಗೆ ಹೋಗ್ತಿದ್ದೀವಿ ಅನ್ನೋ ಕ್ಯೂರಿಯಾಸಿಟಿ ನಿಮ್ಗಿದೆಯಾ? ಬನ್ನಿ ಎಲ್ಲಿಗೆ ಅಂತ ಹೇಳ್ಕೊಡ್ತೀವಿ. ನಮ್ಮ ಅಕ್ಕ ಬರ್ತಿದ್ದಾರೆ. ಅಕ್ಕ ಹಾಯ್ ಮಾಡಿ. ನಾನಿವತ್ತು ವ್ಲಾಗ್ ಮಾಡ್ತಿದ್ದೀನಿ ಅಂತ ತುಂಬ ಜಾಸ್ತಿ ಕಾಂಟ್ರಿಬ್ಯೂಷನ್ ಇದೆ ಇವ್ರದ್ದು, ಅಕ್ಕಂದು. ಅಕ್ಕನ ಅಂತ ಅಪಾರವಾದ ಜನ ಬೆಂಬಲ ಇದೆ. ಅದೇ ನಮ್ಮ ಅಕ್ಕ ಹೇಳ್ತಿದ್ದಾರೆ ಇವಾಗ, ನಿನ್ನೆ ಟೈಮ್ ಇರಲಿಲ್ಲ, ಇಲ್ಲಾಂದ್ರೆ ರವೆ ಉಂಡೆ ಮಾಡ್ಕೊಂಬರ್ತಿದ್ದೆ ಅಂತ. ನೋಡಿ ಆ್ಯಕ್ಚುಲಿ ಮಾಡ್ಕೊಂಬರ್ಬೇಕು ತಾನೆ, ಮಾಡ್ಕೊಂಬರ್ತಿದ್ದೆ ಅಂತ ಹೇಳ್ತಿದ್ದಾರೆ. ಆ್ಯಕ್ಚುಲಿ ನಮಗೆ ಈಗೊಂದು ಡೌಟ್ ಇದೆ, ನಮ್ಮ ಬಸ್ ಬಂದಿದಾ ಇಲ್ವ ಅಂತ. ಫಸ್ಟ್ ಅದನ್ನ ಇವಾಗ ಚೆಕ್ ಮಾಡಬೇಕು. ನಾವು ಅಂದ್ಕೊಳ್ಳೋಕ್ಕಿಂತ ಸ್ವಲ್ಪ ಲೇಟ್ ಆಗಿನೇ ಆಫೀಸ್ ಬಿಟ್ಟಿತ್ತು. ನಾವು ಬುಕ್ ಮಾಡಿದ ಬಸ್ ಬಂದ ಕೂಡಲೇ ಹತ್ಕೊಂಡು ಕೂತ್ಕೊಂಡ್ವಿ. ಇನ್ನೇನು ನಮ್ ಸರ್ ನಮ್ ಜೊತೆ ಬರೋರಿದ್ರು. ಹಾಗೆಯೇ 10 ನಿಮಿಷ ಬಸ್ ಸೈಡ್ಗೆ ಹಾಕಿದ್ವಿ. ಅವ್ರು ಬಂದ್ಮೇಲೆ ಮತ್ತೆ ಎಕ್ಸ್ಟ್ರಾ ಜೋಶ್ ಜೊತೆ ನಮ್ ಜರ್ನಿ ಶುರು ಆಯ್ತು. ನಾವೆಲ್ಲ ಡ್ಯಾನ್ಸ್ ಕೂಡ ಮಾಡಿದ್ವಿ. ನಮ್ ಫನ್ ಹೇಗಿತ್ತು ಅಂತ ನೀವೇ ನೋಡಿ. ಡ್ಯಾನ್ಸ್ ಮಾಡೋ ಜೋಶಲ್ಲಿ ಹಸಿವೆ ಮರ್ತೋಗಿತ್ತು. ಹೋಟೆಲ್ ಮುಂದೆ ಬಸ್ ನಿಂತಾಗಲೇ ಗೊತ್ತಾಗಿದ್ದು ಇನ್ನು ಟಿಫಿನ್ ಆಗಿಲ್ಲ ಅಂತ. ಹಾಗೇನೆ ಹೋಟೆಲ್ ಒಳಗಡೆ ಎಂಟ್ರಿ ಕೊಡ್ಬೇಕಾದ್ರೆ ಇಲ್ಲೊಂದು ಬೋರ್ಡ್ ಹಾಕಿದ್ರು. ಅದ್ರಲ್ಲಿ ಏನಿತ್ತು ಅಂದ್ರೆ, ಮತ್ತೊಬ್ಬರ ತಪ್ಪುಗಳನ್ನ ತೋರುವುದು ಸುಲಭವೇ, ಆದ್ರೆ ನಮ್ಮದೇ ತಪ್ಪುಗಳನ್ನ ನಾವು ಗುರುತಿಸಿ ತಿದ್ದುಕೊಳ್ಳುವುದು ನಿಜಕ್ಕೂ ಸಾಹಸ ಅಂತ ಬರೆದಿದ್ರು. ಇದು ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನಾವೆಲ್ಲರೂ ನಮ್ಗೆ ಇಷ್ಟ ಆಗಿರೋ ತಿಂಡಿನ ಆರ್ಡರ್ ಮಾಡಿದ್ವಿ. ಅದಾಗಿ ಮತ್ತೆ ಬಸ್ ಹತ್ತಿ ನಮ್ ಡೆಸ್ಟಿನೇಷನ್ಗೆ ಹೊರಟ್ವಿ. ಎಲ್ರು ತಿಂಡಿ ತಿಂದು ಡ್ಯಾನ್ಸ್ ಮಾಡೋ ಮೂಡ್ಲಂತೂ ಖಂಡಿತ ಇರ್ಲಿಲ್ಲ. ಸೊ ನಾನು ಟ್ರಿಪ್ ಬಗ್ಗೆ ಎಷ್ಟು ಎಕ್ಸೈಟ್ ಆಗಿದ್ದಾರೆ ಅನ್ನೋದನ್ನ ಕೇಳ್ಕೊಂಡ್ ಬಂದೆ. ಇಲ್ಲಿ ನೋಡಿ, ನಮ್ ಟ್ರಿಪ್ ಅಲ್ಲಿ ಮೋಟು ಮತ್ತೆ ಪಟ್ಲು ಇದ್ದಾರೆ. ಇದು ಇದು ಮೋಟಿ ಅದು ಅದು ಅಲ್ಲ, ಮೋಟು ಅವನು. ನಿಮಗೆ ಹೌದು ಕರೆಕ್ಟು. ಇವ್ರು ನೋಡಿ ಮಂಜನ. ತುಂಬಾ ಖುಷಿ ಆಗ್ತಿದೆ, ಒಳ್ಳೆ ಡ್ಯಾನ್ಸ್ ಮಾಡಿದ್ರು, ತುಂಬಾ ಹ್ಯಾಪಿ ಆಗ್ತಿದೆ. ನಮ್ದು ಅದೇನೆ, ಸೇಮ್ ಟು ಯು. ಬರ್ತದ ಟಿವಿಯಲ್ಲಿ, ಟ್ರಿಪ್ಪಿಗೆ ಒಂದಾಗಿದೆ, ಬರುದಿಲ್ಲ ಅಂತ ನೋಡಿ. ನಮ್ಮ ಅಡಿಗೆ ಅಕ್ಕ ಹೌದು. ಇದೊಂದು ಬಿಟ್ಟು ಹೇಗೆ ಅನಿಸ್ತಿದೆ? ಏನು ಟ್ರಿಪ್ ಸ್ಟಾರ್ಟ್ ಆಗಿದೆ. ನೀವೇನೇನು ಅರೇಂಜ್ ಮಾಡಿದ್ದೀರಾ? ನಾವಲ್ಲ, ರೆಸಾರ್ಟ್ ನಾವು ಅರೇಂಜ್ ಮಾಡಿರೋದು. ನಾವು ಜಸ್ಟ್ ಹೋಗ್ತಿದ್ದೇವೆ ಅಷ್ಟೇ. ಒಂದು ಇದಾಗ್ತಿಲ್ಲ, ಒಂದು ಎಕ್ಸೈಟ್ ಆಗ್ತಿಲ್ಲ ನಿಮ್ಮ ಊರಿಗೆ ಹೋಗ್ತಾ ಇದ್ದೀನಿ ಅಂತ. ನಾಗನಾಥ್ ಸರ್ ಮತ್ತೆ ಸ್ವರೂಪ್ ಅವರಿದ್ದಾರೆ ಸರ್. ಏನಂತಿದೆ ಸರ್ ನಿಮಗೆ? ಎಷ್ಟು ಎಕ್ಸೈಟ್ ಆಗಿದ್ದೀರಾ ಸರ್ ನೀವು? ಎಕ್ಸಾಕ್ಟ್ ಆಗಿದ್ದೀವಿ, ಸದ್ಯಕ್ಕಂತರೂ ಜಾಲಿ ಆಗಿದ್ದೀವಿ ಅಷ್ಟೇ ನಾವು. ನಮಸ್ಕಾರ, ಹಾಯ್ ಬೆಳ್ಳಾರಿ ಅವರೇ. ಹೇಗೆ ಅನಿಸ್ತಾ ಇತ್ತು? ಫುಲ್ ಜಾಲಿ. ಸುಮಕರ
ಎಂತ ನೀವು ಮನೆಯಲ್ಲಿಗೆ ಬಂದದ ಈಗ ನಮಸ್ಕಾರ. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸಂಪಾದಕ ಯೂಟ್ಯೂಬ್ ಚಾನಲ್ ತನ್ನ ಧ್ವನಿ. ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಯೂಟ್ಯೂಬ್ ಚಾನಲ್ ಅವರು ದಬ್ಬಾಳಿಕೆ ಮಾಡ್ತಿದ್ದಾರೆ. ಪ್ರಮೋಷನ್ ಮಾಡುವಂತ ನಾವು ಮಾಡಲ್ಲ. ನೀವು ನೋಡ್ತಾ ಇರ್ಬೋದು ಇವಾಗ ಕ್ಯಾಮ್ರಾದ ಎದುರುಗಡೆ ನಾ ಮಾತ್ರ ಕಾಣ್ತಿದ್ದೀನಿ. ಕ್ಯಾಮ್ರಾ ಹಿಡಿದಿರೋರು ಕತ್ತಿನ ಹಿಡ್ಕೊಂಡು ನಮಗೆ ದಮ್ಕಾಯಿಸ್ತಿದ್ದಾರೆ. ಟೆಕ್ನಾಲಜಿ ಡಿಫ್ರೆಷನ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ತನು ಧ್ವನಿ. ಈಗ ತಾನೇ ಅದ್ಯಾವುದೋ ಹೋಟ್ಲಲ್ಲಿ ಇಡ್ಲಿ ವಡೆ ತಿಂದು ಕಾಫಿ ಹರ್ಷ ಬಸ್ ಸ್ಟ್ಯಾಂಡು ಸೊ ಇಡ್ಲಿ ವಡೆ ತಿಂದು ಕಾಫಿ ಕುಡ್ಕೊಂಡು ಇವಾಗ ಸಕಲೇಶ್ಪುರದ ಕಡೆ ಹೋಗ್ತಾ ಇದೀವಿ. ಮುಂದಿನ ಕಾರ್ಯಕ್ರಮ ಇಲ್ಲಿ ತನಕ ನಾವು ವೀಕ್ಷಕರಿಗೆ ಹೇಳಿರ್ಲಿಲ್ಲ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ನೀವೇ ಫಸ್ಟ್ ರಿವೀಲ್ ಮಾಡಿ. ಹೌದಾ? ಇವಾಗ ವಿನಾಯಕ್ ಭಟ್ರು ಬರ್ತಾ ಇದ್ದಾರೆ. ಯಾವ್ರು ನಿಮ್ದು ಹೇಳಿ, ಏನಾದ್ರು ನಿಮ್ಮ ಅಭಿಪ್ರಾಯ ಹೇಳಿ. ಎಲ್ಲಿಂದ ತಪ್ಪಿಸ್ಕೊಂಡ್ ಬಂದಿದ್ದೀರಿ? ನೋ ಕಮೆಂಟ್ಸ್. ನೋ ಕಮೆಂಟ್ಸ್. ಸಕಲೇಶ್ಪುರಕ್ಕೆ ಯಾಕೆ ಹೋಗ್ತಿದ್ದೀರಾ? ನಾನಾ ಸಕಲೇಶ್ಪುರಕ್ಕೆ ನಿಮ್ಗೆ ಏನು ಅಂತ ಗೊತ್ತಾ ವೀಕ್ಷಕ? ಇಲ್ಲ, ಹಳಿ ಅಲ್ಲೊಂದು ಟ್ರೈನ್ ಹಳಿ ತಪ್ಪಿದೆ. ಗುಡ್ ನೈಟ್, ಬಾಯ್ ಬಾಯ್. ಡ್ಯಾನ್ಸ್ ಮಾಡಿ ಸಾರಿ ಸರ್. ಮತ್ತೆ ಕರೆಕ್ಟ್ ಆಗಿರೋ ಮ್ಯೂಸಿಕ್ ಹಾಕ್ತೇನೆ. ಡಿಪ್ರೆಷನ್ ಅಲ್ಲಗಿ ಲೆವೆಲ್ ಡಿಪ್ರೆಷನ್ ಡಿಪ್ರೆಷನ್ ನಾನಿವಾಗ ಬಂದು ಡ್ರೈವರ್ ಅಣ್ಣನ ಪಕ್ಕ ಕೂತ್ಕೊಂಡು ರೋಡ್ ವಿಡಿಯೋ ಕ್ಯಾಪ್ಚರ್ ಮಾಡ್ತಿದ್ದೆ. ಬೆಳಗ್ಗೆ ಬೇಗ ಎದ್ದಿದ್ದಕ್ಕೆ ಎಲ್ರೂ ಸುಸ್ತಾಗಿ ಮಲ್ಕೊಂಡಿದ್ರು. ಆಕ್ಚುಲಿ ನಾನ್ ನಿಮ್ ಜೊತೆ ಈ ಟ್ರಿಪ್ ಬಗ್ಗೆ ಕೆಲವು ವಿಚಾರವನ್ನ ಹೇಳ್ಕೋಬೇಕು. ಕೆಲಸದ ಜಂಜಾಟದ ಮಧ್ಯೆ ಲೈಫ್ ಸಿಕ್ಕಾಪಟ್ಟೆ ಬೋರಿಂಗ್ ಅನ್ಸಿರುತ್ತೆ. ಭಾನುವಾರ ಒಂದಿನ ರಜೆಲಿ ಮಲ್ಕೊಳ್ಳೋಣ ಅನ್ನೋರು ನಾವುಗಳು. ನಾಳೆ ಬಗ್ಗೆ ಐಡಿಯಾ ಇಲ್ದೇ ಇದ್ರು ನಾಳೆ ಅನ್ನೋದ್ರ ಮೇಲೆ ನಂಬಿಕೆ ಇಟ್ಕೊಂಡು ಜೀವಿಸ್ತೀವಿ. ಇನ್ನು ಆಫೀಸ್ ಅಂತ ಬಂದ್ರೆ ಬೆಳಗ್ಗೆ 10 ರಿಂದ ರಾತ್ರಿ 7 ಗಂಟೆ ತನಕ ಮಾತ್ರ ಕೆಲ್ಸದ ಯೋಚನೆ. ನಮ್ ಕೊಲೀಗ್ಸ್ ಹತ್ರನೂ ಅಷ್ಟೇ, ಕೆಲ್ಸ ಮುಗಿದ್ಮೇಲೆ ಮಾತಾಡೋದೇನಿದೆ ಅಂತ ಸುಮ್ಮನಾಗ್ತೀವಿ. ಆದ್ರೆ ಕೆಲ್ಸದ ಜಾಗನೂ ಒಂದು ಮನೆಯ ಹಾಗೆ. ಅಲ್ಲಿ ಕೆಲಸ ಮಾಡೋ ಎಲ್ರು ನಮ್ ಕುಟುಂಬದವ್ರೆ. ದಿನದಲ್ಲಿ ಹೆಚ್ಚು ಸಮಯ ಇವ್ರ ಜೊತೆಗೇನೆ ಕಳಿತೀವಿ. ಇವರೆಲ್ಲ ಜೊತೆ ಒಂದೊಳ್ಳೆ ಟ್ರಿಪ್ ಹೋದ್ರೆ ಇನ್ನೆಷ್ಟು ಮಜಾ ಇರ್ಬೋದು ಅಲ್ವಾ? ಹೌದು, ನಾವಿವತ್ತು ಹೋಗ್ತಿರೋದು ಅದೇ ನಮ್ಮ ಆಫೀಸ್ ಫ್ಯಾಮಿಲಿ ಜೊತೆ ಒಂದು ಟ್ರಿಪ್ಗೆ. 1 ತಿಂಗಳ ಹಿಂದೆನೆ ಡೇಟ್ ಕೂಡ ಫಿಕ್ಸ್ ಆಗಿತ್ತು. ಎಲ್ರು ಫ್ರೀ ಮಾಡ್ಕೊಳ್ಳಿ ಅಂತ ಡೇಟ್ ಮುಂಚೆನೆ ಹೇಳಿದ್ವಿ. ಹಾಗೆ ನಾವು ಬುಕ್ ಮಾಡಿದ್ದು ಸಕಲೇಶ್ಪುರದ ಟಸ್ಕರ್ ವ್ಯಾಲಿ ರೆಸಾರ್ಟ್ ನ. 2 ದಿನ ಅಲ್ಲೇ ಕಳೆಯೋಣ, ಫನ್ ಮಾಡೋಣ ಅಂತ ಅಲ್ಲಿಗೆ ಹೊರಟಿದ್ವಿ. ಆಕ್ಚುಲಿ ನಮ್ಗೆ ಐಡಿಯಾನೂ ಇರ್ಲಿಲ್ಲ ಈ ಲೆವೆಲ್ಗೆ ಎಂಜಾಯ್ ಮಾಡ್ತೀವಿ ಅಂತ. ಹಾಗೆ ನಾವು 24 ಜನ ಹೋಗ್ತಿರೋದ್ರಿಂದ ಮಿನಿ ಬಸ್ ಬುಕ್ ಮಾಡಿದ್ವಿ. ಟೂರಿಸ್ಟ್ ವೆಬ್ಸೈಟ್ ಚೆಕ್ ಮಾಡುವಾಗ ನಮ್ಗೆ ಕಂಡಿದ್ದು AVM ಟೂರಿಸ್ಟ್ ಅವರ ಪೇಜ್. ಸೊ ಡೈರೆಕ್ಟ್ಲಿ ಕಾಂಟ್ಯಾಕ್ಟ್ ಮಾಡಿದಾಗ ತುಂಬಾ ಚೆನ್ನಾಗಿ ಮಾತಾಡಿಸಿದ್ರು. ಇಲ್ಲೊಮ್ಮೆ ನಮ್ಗಿರೋ ಜೋಶ್ ಸಾಕಾಗಲ್ಲ, ನಾವು ಹೋಗೋ ಜಾಗ ಮತ್ತೆ ನಾವ್ ಯಾವ್ದ್ರಲ್ಲಿ ಹೋಗ್ತಾ ಇದೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಬುಕ್ ಮಾಡಿದ ಬಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಡ್ರೈವರ್ ಅಣ್ಣ ಅಂತೂ ಫುಲ್ ಫ್ರೆಂಡ್ಲಿ ಆಗಿದ್ರು. ತುಂಬಾ ಚೆನ್ನಾಗಿ ಮಾತಾಡ್ತಾ ನಮ್ ಜೊತೆ ಅವರು ಒಬ್ರಾಗಿದ್ರು. ನೀವು ಬೆಂಗಳೂರಿಂದ ಆಲ್ ಓವರ್ ಇಂಡಿಯಾ ಎಲ್ಲೇ ಹೋಗ್ಬೇಕಿದ್ರು ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಡಿಸ್ಪ್ಲೇನಲ್ಲಿ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಬಹುದು. ಡ್ರೈವರ್ ಅಣ್ಣನ ಪಕ್ಕ ಕೂತ್ಕೊಂಡು ನಂಗೆ ಇಷ್ಟ ಆಗಿರೋ ಸಾಂಗ್ ನ ಪ್ಲೇ ಮಾಡ್ಕೊಂಡು ಕೂತೆ. ಅವರಿಗೂ ನಾನ್ ಹಾಕೋ ಹಾಡು ಇಷ್ಟ ಆಗ್ತಿತ್ತು. ನಾನ್ ಮತ್ತೆ ನಮ್ ಸರ್ ಇಬ್ರು ಸಾಂಗ್ ಎಂಜಾಯ್ ಮಾಡ್ತಾ ರೋಡ್ ನೋಡ್ಕೊಂಡು ಮಾತಾಡ್ತಾ ಹೋದ್ವಿ. ರೆಸಾರ್ಟ್ ಬಗ್ಗೆ ಮುಂದೆ ತಿಳಿಸ್ತೀನಿ ಯಾವ ತರ ಇದೆ ಅಂತ.
ಡ್ರೈವರ್ ಅಣ್ಣ ಇದ್ದಾರೆ. ನಮ್ ಗಿರಿ ಸರ್ ಹೋಗ್ತಾ ಇದ್ದಾರೆ. ಇದು ನಮಗೆ ಕೊಟ್ಟಿದ್ದ ರೂಮ್. ಈ ರೂಮ್ ಅಲ್ಲಿ 8 ಜನಕ್ಕೆ ಸ್ಟೇ ಆಗ್ಬೋದು, ಅಷ್ಟು ದೊಡ್ಡದಾಗಿದೆ. ಆಮೇಲೆ ಲಗೇಜ್ ಇಡೋಕೆ ಕಬೋರ್ಡ್ ಕೂಡ ಇದೆ, 2 ವಾಶ್ರೂಮ್ ಕೂಡ ಇತ್ತು. ಇಷ್ಟು ದೊಡ್ಡದಾಗಿದೆ ರೂಮ್, ನೀವು ನೋಡಿ. ಒಂದು ನೀರ್ವರೆಗೂ ಬರೋ ತನಕ ನೀರಿತ್ತು, ಚೆನ್ನಾಗಿತ್ತು. ತಣ್ಣಗೆ ತುಂಬ ಫ್ರಾಗ್ ಮರಿ ಎಲ್ಲ ಇತ್ತು ಅದರಲ್ಲಿ. ಮತ್ತೆ ಊಟ ಚೆನ್ನಾಗಿ ಬಾರಿಸಿದ್ವಿ, ತಿಂದ್ವಿ. ಚಿಕನ್ ಇತ್ತು, ಬಿರಿಯಾನಿ ಇತ್ತು, ಐಸ್ ಕ್ರೀಮ್ ಜಾಮೂನ್. ಸೊ ಹೊಟ್ಟೆ ತುಂಬಿ ಇವಾಗ ತಣ್ಣಗೆ ಗಾಳಿ ಬೀಸ್ತಾ ಇದೆ. ನೀವು ಒಮ್ಮೆ ಫ್ರೀ ಮಾಡಿಕೊಂಡು ಈ ಸಮ್ಮರಲ್ಲಿ ಆಚೆ ಹೋಗಿ, ಮನೇಲಿ ಕೂತ್ಕೋಬೇಡಿ ಈ ಥರ ಎಲ್ಲ. ಆಮೇಲೆ ಸಿನ್ಸ್ ಇದು ತನುಶ್ರೀ ಅವ್ರದ್ದು ನ್ಯೂ ಚಾನೆಲ್ ಆಗಿರೋದ್ರಿಂದ ಅವ್ರು ತುಂಬ ಚೆನ್ನಾಗಿ ಮಾತಾಡ್ತಾರೆ. ತುಂಬ ವಿಷಯ ಬಗ್ಗೆ ನೀವು ತಿಳ್ಕೊಬೋದು. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ತನುಶ್ರೀಸ್ ಚಾನೆಲ್. ತುಂಬಾ ಥ್ಯಾಂಕ್ ಯು ಸೋ ಮಚ್. ಯಾರಿಗೆ ನೋಡಿ ಈ ಥರದೆಲ್ಲ ಇದ್ದಾರೆ ನೋಡಿ, ಇದು ಹೊರಗಡೆಯಿಂದ ಫ್ಯಾಮಿಲಿ ಕಾಟೇಜ್ ಹೇಗ್ ಕಾಣಿಸ್ತಿದೆ ಅಂತ. ಇಲ್ಲ ನೋಡಿ, ಸಂಕೇತನ ಫುಲ್ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಪಾಶ್ ಆಗಿ ಬರ್ತಿದ್ದಾರೆ. ಇವಾಗ ವಾಲಿಬಾಲ್ ಆಡ್ಬೇಕು. ಹೆಂಗಣ್ಣ ಇದು ತಿಂದ್ರಿ? ಚಂದ ತಿಂದ್ರೆ ಇದು ಪಂಚಕರ್ಮ ಕಾಣಿಸ್ತಾನೆ ನನಗೆ. ಸಬ್ಸ್ಕ್ರೈಬ್ ಆಗಲಿ ಅಂತ ಮಾತಾಡ್ತಿದ್ದಾರೆ. ಇವೊಂದೊಂದು ಉಪದ್ರ. ಇವಾಗ ನಾವು ಮುಂದೆ ಹೇಳಿ ಅಣ್ಣ. ಎಂಥದ್ದು ಇಲ್ಲ ಕಣ. ಇವಾಗ ಕೆಸರುಗದ್ದೆ, ಹೊಟ್ಟೆ ಫುಲ್ ಆಯ್ತು. ಕೆಸರುಗದ್ದೆಯಲ್ಲಿ ಒಂದ್ ಸ್ವಲ್ಪ ವಾಲಿಬಾಲ್ ಆಡಿ ಹೊಟ್ಟೆ ಕರಗಿಸ್ಬೇಕು. ಒಂದು ಹೊಟ್ಟೆ ಹೆವಿ ಆಗಿ ಬಂದಿದೆ. ಅಲ್ಲಿ ಇನ್ನೊಂದು ಪ್ರತಿಭೆ ಇದೆ, ವಿನಾಯಕ್ ಭಟ್ರು. ಅಲ್ಲಿಗೂ ಝೂಮ್ ಹಾಕು. ಹೋದ್ರು ನೋಡಿ ಇವನೆಲ್ಲ ನೋಡಿ. ಅಕ್ಕ ಅವರೆಲ್ಲ ಚೆನ್ನಾಗಿದಾರ ಅಕ್ಕ? ಏನಂತೀರಿ? ನಾವು ಕಾಡಲ್ಲಿದ್ದೀವಿ. ಕಾಡಿನ ಮಧ್ಯ ಇದೀವಿ. ಸುಮ್ಮನೆ ಗಂಡ ಮಕ್ಳು ಚೆನ್ನಾಗಿದ್ದಾರ ಅಂತ ಕೇಳ್ಬೇಕು. ಹೆಂಡ್ರು ಮಕ್ಳು ಹೇಳಿ ಚೆನ್ನಾಗಿದ್ದಾರೆ. ಬೆಳಗ್ಗೆಯಿಂದ ಹೆಂಗಿದಾರ ಗೊತ್ತಿಲ್ಲ. ನನ್ನ ಈ ಕಡೆ ಸಿಗ್ತಿಲ್ವಾ? ನೆಟ್ವರ್ಕ್ ಸಿಗದೆ ಇರೋ ಜಾಗಕ್ಕೆ ತಂದು ಮಾತಾಡೋದು ಫೀಲಿಂಗ್ ಆಗ್ತಾ ಇದೆಯಾ ಅಕ್ಕ? ಫೀಲಿಂಗ್ ಅಲ್ಲಿ ಇದ್ದೀರಾ? ಫೀಲಿಂಗ್ ಮಾಡ್ಕೊಂತಿದ್ದೀರಾ? ಅಕ್ಕ ಮಿಸ್ ಮಾಡ್ಕೊಂತಿದಾರೆ. ಇಲ್ವಾ? ಮಿಸ್ ಮಾಡ್ಕೊಂತಿಲ್ವಾ? ಅಲ್ಲ ಇಲ್ಲ, ಮಿಸ್ ಮಾಡ್ಕೊಂತಿದ್ದೀರಾ ಇಲ್ವಾ? ಬೇಡ ಸುಮ್ಮನೆ. ಅಕ್ಕ ಭಯ ಪಡ್ತಿದಾರೆ ಕ್ಯಾಮ್ರಾ ಮುಂದೆ ಸತ್ಯ ಹೇಳೋದಕ್ಕೆ. ನಿಜವಾಗ್ಲೂ ಯಜಮಾನ್ರನ್ನ ಮಿಸ್ ಮಾಡ್ಕೊಂತಿದ್ದಾರೆ. ಹೌದು, ಕರೆಕ್ಟ್. ನೀನು ಹೇಳು.
ಏನು ಹೇಳ್ಬೇಕು? ಹಲೋ ನೀನು ಎಂತಂತ ಹೇಳ್ತಿ ಎಂತ ಅಂತ ಹೇಳಿ ನೀನು ಅದೇ ಹೆಂಡತಿನ ಮಿಸ್ ಮಾಡ್ಕೋತಿದ್ದೆ ಮಗನ ಮಿಸ್ ಮಾಡ್ಕೋತಿದ್ಯಾ ಇಬ್ಬರನ್ನ ಮಿಸ್ ಮಾಡ್ಕೋತಲ್ಲ, ಆರಾಮಾಗಿ ನೆಮ್ಮದಿಯಾಗಿದ್ದೀನಿ. ಅಂದ್ರೆ ಅವ್ರ ಹತ್ರ ಅವ್ರಂತ ನೆಮ್ಮದಿರಲ್ಲ. ನಾನು ಹೆಂಡತಿ ನೋಡಲ್ಲ. ಆ ನೆಮ್ಮದಿ ಬೇರೆ, ಈ ನೆಮ್ಮದಿ ಬೇರೆ. ಅದೇ ಬೇರೆ ಜೀವನ, ಇದೇ ಬೇರೆ ಜೀವನ. ಕೆಲವೊಂದ್ಸಲ ಕೆಲವೊಂದ್ಸಲ ಅಲ್ಲ, ಕೆಲವೊಂದ್ಸಲ ಬೇರೆಯವ್ರ ಖುಷಿಗಿಂತ ನಮ್ ಖುಷಿ ಇಂಪಾರ್ಟೆಂಟು. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಅದೇ ಸತ್ತಕ್ರೆ ಯಾರು ಬರಲ್ಲ, ಅದು ತಿಳ್ಕೊ ಫಸ್ಟ್. ಇಷ್ಟು ಜ್ಞಾನೋದಯ ಸಕಲೇಶ್ಪುರಕ್ಕೆ ಬರ್ಬೇಕಾದ್ ನಾವು. ಅಲ್ಲ, ಎಲ್ಲಿ ಬಂದ್ರು ಬರ್ತೀವಿ. ಬೆಂಗಳೂರಲ್ಲಿ ಇದ್ರೆ ನಿಂಗೆ ಜ್ಞಾನೋದಯ ಹೋಗು. ನಡೀರಿ ಬೇಗ ಆಟ. ಆಫೀಸಲ್ಲೇ ಆಡ್ಬೋದು. ಇದು ನಗಡುದು ನಗಡು ಹಾ. ನೋಡಿ ಇವ್ರು ವರ್ಕ್ ಫ್ರಮ್ ಮಾಡೋದು. ವರ್ಕ್ ಮಾಡಕ್ಕೆ ಹೋಮ್ ಹೋಯ್ತಾ ಇದೀನಿ. ಬಾಯ್. ಇದು ನಮಗೆ ಕೊಟ್ಟಿದ್ದ ರೂಮ್ ನಿಂದ ಈ ಕಡೆ ನಡ್ಕೊಂಡು ಬಂದ್ರೆ ಸಿಗೋದು ಎ ಪಾಡ್ ಮತ್ತೆ ಓ ಪಾಡ್. ಎ ಪಾಡ್ ನಲ್ಲಿ 3 ಜನಕ್ಕೆ ಸ್ಟೇ ಆಗ್ಬೋದು, ಹಾಗೇನೆ ಓ ಪಾಡ್ ನಲ್ಲಿ 2 ಇರ್ಬೋದು. ಇದು ಕಂಪ್ಲೀಟ್ ವ್ಯೂ ನೋಡಿ. ಟಸ್ಕರ್ ವ್ಯಾಲಿ ಈ ತರ ಇದೆ. ಇಲ್ಲಿ ನೋಡಿ ಎಲ್ಲ ಕ್ರಿಕೆಟ್ ಆಡ್ತಾ ಇದ್ದಾರೆ. ಆಮೇಲೆ ನಾವು ಇಲ್ಲಿ ಆಕ್ಚುಲಿ ಬಸ್ ಪಾರ್ಕಿಂಗ್ ಮಾಡಿರೋದು. ಹಾ, ಇಲ್ಲಿ ಆಕ್ಚುಲಿ ನಮ್ಮ ಟೀಮ್ ಅವ್ರು ಇದ್ದಾರೆ, ಆದ್ರೆ ನಮ್ಮ ಟೀಮ್ ಅವ್ರ ಜೊತೆ ಯಾರೋ ಸೇರ್ಕೊಂಡಿದ್ದಾರೆ ಒಟ್ಟಿನಲ್ಲಿ. ಮಂಜು ಎಲ್ಲ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ನೋಡಿ. ಮಂಜು, ಹಾಯ್ ಸರ್.
ಪಾಪ ಅವನಿಗೆ ತಗೊಂಡು ಮೈತವರೆಗೂ ಬಿಡೋದು ಬೇಡ ಸಖತ್ ಎಂಜಾಯ್ ಮಾಡಿದ ದಿನ ಇದು ಮಾತ್ರ. ಕ್ರಿಕೆಟ್, ವಾಲಿಬಾಲ್, ಜಿಪ್ಪಿಂಗ್, ರೈನ್ ಡ್ಯಾನ್ಸ್ ಅಂತ ಫುಲ್ ಫನ್ ಮಾಡಿದ್ವಿ. ಕೊನೆಗೆ ಈ ಸೆಕೆಲ್ಲೂ ಕೂಡ ಕ್ಯಾಂಪ್ ಫೈರ್ ಮಿಸ್ ಮಾಡ್ಕೋಬಾರ್ದು ಅಂತ ಬೆಂಕಿ ಹಾಕೊಂಡು ಕೂತಿದ್ದೀವಿ ನೋಡಿ. ಎಲ್ಲರೂ ಹರಟೆ ಹೊಡ್ಕೊಂಡು ಸಖತ್ತಾಗಿರೋ ಡಿನ್ನರ್ ಮುಗಿಸ್ಕೊಂಡು ನಾಳೆ ಬೆಳಗ್ಗೆ ಬೇಗ ಎದ್ದೊಳ್ಬೇಕು ಅಂತ ಹೋಗಿ ಮಲ್ಕೊಂಡ್ವಿ. ನಾಳೆ ಬೆಳಗ್ಗೆ ನಾವು ಟ್ರಕ್ಕಿಂಗ್ ಹೋಗ್ತಾ ಇದ್ದೀವಿ. ಅದು ಯಾವ ಬೆಟ್ಟ, ಹೇಗಿತ್ತು ವೆದರ್, ಮತ್ತು ನಾಳೆ ಇಡೀ ದಿನ ನಮ್ದು ಯಾವ ಥರ ಇರುತ್ತೆ ಅನ್ನೋದನ್ನ ಮುಂದಿನ ಬ್ಲಾಗಲ್ಲಿ ತೋರಿಸ್ತೀನಿ. ಸಖತ್ ಮಜಾ ಇದೆ ಆ ಬ್ಲಾಗ್, ಮಾತ್ರ ಮಿಸ್ ಮಾಡ್ಕೋಬೇಡಿ. ಓಕೆ, ಬಾಯ್ ಬಾಯ್. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಹೀಗೆ ತಾನು ಧ್ವನಿನ ವಾಚ್ ಮಾಡ್ತೀರಿ, ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ ಯು.